ಮಹಾಪ್ರಭು ಶ್ರೀ ಮಂಜನಕ್ಷೇತ್ರ ಸ್ವಾಮಿ ಜೈಪರ ಬಸವಾಜಿ ಪ್ರಮದರ ಪಾದಕ್ಕೆ ಗೋಪರ ಹಾನಮಲೆ ಜೇನುಮಲೆ ಮುತ್ತಮಲೆ ಕುಲಗಂಜಮಲೆ 77 ಮಲೆಗಳ ದಪ್ಪದ ನಾಟನಾಡು ಮಂತ್ರಮಪ್ಪಾಜಿ ಮುತ್ತಮಲೈ ಮಾನವನ ಪಾದ ಪಂಸಾರಿ ಬಸವೇಶ್ವರ ಬಾರಕ್ಕೆ ಮಾಕಮಂಡಿ ಕ್ಷೇತ್ರಾಧಿಪತಿಯ ಬಾರಕ್ಕೆ ಶನೇಶ್ವರ ಸ್ವಾಮಿ ಬಾರಕ್ಕೆ ಭೋಗೇಗೌಡರ ಬಾರಕ್ಕೆ ಲಿಂಗೈಕ್ಯ ಪುಟ್ಟ ಸ್ವಾಮಿಯವರ ಬಾರಕ್ಕೆ ರವಿಕುಮಾರ್ ಅವರ ಬಾರಕ್ಕೆ ಸೂರ್ಯಕುಮಾರರ ಬಾರಕ್ಕೆ ಛಾಯಾದೇವಿಯ ಬಾರಕ್ಕೆ ವೀರೇಶ್ವರ ಸ್ವಾಮಿ ಬಾರಕ್ಕೆ ಬಸವೇಶ್ವರನ ಬಾರಕ್ಕೆ ನಂಜುಂಡೇಶ್ವರನ ಬಾರಕ್ಕೆ ತಿರುಪತಿ ವೆಂಕಟಾಚಲ ಗೋವಿಂದ ಗೋವಿಂದ ದೇವರ ಬಾರಕ್ಕೆ ಗೋವಿಂದ ಗೋವಿಂದ ಆಂಜನೇಯವರ ಗೋವಿಂದ ಗೋವಿಂದ ಚುರುಕೂಗ್ರಪ್ಪ. ಹುಳಿ ಪಾಯಸ ಎಲ್ಲ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿ ಮಾಡಿದ್ರು ಭಟ್ರು. ನೋಡಿದರ ಪ್ರಭಾವ ಇಲ್ಲಿ ಒಬ್ರಿಗೂ ಕೂಗ ಕಾಯ್ತಾ ಇಲ್ಲ, ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಮಂಪರು ಬಂದ್ಬಿಟ್ಟದೆ. ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಸ್ಮರಣೆ ಮಾಡ್ತಾ ಇದೀವಲ್ಲ, ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಪುಟ್ಟಸ್ವಾಮಿಯವರು ಈ ಕ್ಷೇತ್ರವನ್ನು ಭಕ್ತಿಯಿಂದ ಜಗತ್ತಿಗೆ ತೋರಿಸಿಕೊಟ್ಟವರು. ಇಂಥ ಮಹಾನುಭಾವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿ ಈ 2 ವರ್ಷಗಳಲ್ಲಿ ಅವರ ದುಃಖ ಇನ್ನೂ ಮರೆಯಲಾಗದಂತ ಒಂದು ದುಃಖವಾಗಿದೆ ನೋಡಿ. ಈಗ ನಾನು ಬಂದ ತಕ್ಷಣ ನಮ್ಮ ರವಿಕುಮಾರ್ ಅವರು ಬಾಗಿಲಲ್ಲಿ ಕೂತಿದ್ರು. ಬಂದ ತಕ್ಷಣ ಪುಟ್ಟಸ್ವಾಮಿ ಅವರು ಕೂತಾರಲ್ಲ ಹನ್ನಂಗೆ ಕಂಡುಬಿಡ್ತು. ನಿಜವಾಗ್ಲೂ ಕೂಡ ಅವರ ಶಕ್ತಿ ಹೆಂಗಿರಬೇಕು, ಅವರ ರೂಪವನ್ನೇ ಒತ್ತು ಬಂದಿರತಕ್ಕಂಥ ಅವರ ಸುಪುತ್ರ ರವಿಕುಮಾರ್ ಅವರು ನಮ್ಮ ಮಾಕನೂಡಿ ಕ್ಷೇತ್ರಾಧಿಪತಿಗಳಾಗಿ ಭಗವಂತನ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಒಂದು ಶಕ್ತಿಯನ್ನು, ಅವರ ಒಂದು ಭಕ್ತಿಯನ್ನು ಜಗತ್ತಿಗೆ ಬೆಳಗ್ತಾ ಇದ್ದಾರೆ. ಅದಕ್ಕೆ ನೋಡಿ, ಒಂದು ಸಾರಿ ಗರ್ಜನೆ ಮಾಡಿದ್ರೆ ಇಲ್ಲೇ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಅವರ ಒಂದು ಶಕ್ತಿ ತುಂಬಿತ್ತು. ಇವತ್ತು ಅವರಿಲ್ಲದಂತ ಒಂದೇ ಒಂದು ದುಃಖ ಇಲ್ಲಿದೆಯೇ ಹೊರತು ಇನ್ನೇನೂ ಇಲ್ಲ. ಎಲ್ಲವೂ ಕೂಡ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅವರು ಮಾತ್ರ ಭಾವಚಿತ್ರದಲ್ಲಿದ್ದಾರೆ. ನಿಮ್ಮೆಲ್ಲರಿಗೂ ಅನಂತ ವರ್ಷಗಳ ಕಾಲ ಈ ಪುಣ್ಯ ಕಾರ್ಯವನ್ನು ಮಾಡಿ ಭಗವಂತನಲ್ಲಿ ಮೋಕ್ಷಸ್ಥರಾದಂಥ ಪರಮ ಪೂಜ್ಯರು ಅಲ್ಲಿದ್ದೂ ಕೂಡ ಅವರಿಲ್ಲೇ ನೋಡ್ತಾ ಇರ್ತಾರೆ. ಈ ಕ್ಷೇತ್ರ ಈ ಒಂದು ಪವಿತ್ರವಾದಂಥ ಒಂದು ತಿಂಗಳಲ್ಲಿ ಇಲ್ಲಿ ನಡೆದಂಥ ಒಂದು ಎಲ್ಲಾ ಪವಾಡಗಳು, ಒಂದೇ ತಿಂಗಳಲ್ಲಿ ಗರುಡಗಂಬ ಸ್ಥಾಪನೆ ಮಾಡಿ, ಒಂದೇ ತಿಂಗಳಲ್ಲಿ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲವನ್ನು ಮಾಡಿ, ರಥನ ಪೂಜೆ ಮಾಡಿ, ಒಂದೇ ತಿಂಗಳಲ್ಲಿ ನಾನು ಹೊರಟೋಗ್ಬಿಡ್ತೀನಿ ಅಂತೇನೋ ನೋಡಿ ಅವ್ರಿಗೆ ಗೊತ್ತಿತ್ತೇನೋ. ಒಂದು ವರ್ಷಗಳ ಕಾಲ ಮಾಡಬೇಕಾದಂಥ ಕಾರ್ಯಕ್ರಮ ಬರೀ ಒಂದು ತಿಂಗಳಲ್ಲಿ ಎಲ್ಲನೂ ಮಾಡಿ ಮುಗಿಸಿ ಮುಂದಕ್ಕೆ ನೀವು ನೋಡ್ಕೊಂಡು ಹೋಗಿ ಅಂತ ಈ ಜಗತ್ತನ್ನು ಬಿಟ್ಟು ಹೊರಟೋದ್ರು ನಮ್ಮ ಪರಮ ಪೂಜ್ಯ ಪುಟ್ಟಸ್ವಾಮಿಯವರು. ಅವ್ರಿಗೆ ಸಾವಿಲ್ಲ. ಇವರೆಲ್ಲರ ಮನಸ್ಸಿನಲ್ಲೂ ತುಂಬಿದ್ದಾರೆ, ಎಲ್ಲರ ಹೃದಯ ಕಮಲದಲ್ಲೂ ತುಂಬಿದ್ದಾರೆ. ಬಂದ ತಕ್ಷಣ ಏನ್ ಮಾಡ್ತೀವಿ, ಅವರು ಕೈ ಮುಗಿತೀವಿ ಅಂದ್ರೆ ಇಲ್ಲೇ ಇದ್ದಾರೆ ಅಂತ ಅರ್ಥ. ಸುಮ್ಮನೆ ಕೈ ಮುಗಿಯಲ್ಲ ನಾವು. ಅಂದ್ರೆ ಅವರಿಗೆ ಸಾವಿಲ್ಲ, ದೇಹಕ್ಕೆ ಸಾವು ಬಂತೆ ಹೊರತು ಅವರ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಅವರೆಲ್ಲರ ಜೊತೆಯಲ್ಲೂ ಇದ್ದಾರೆ, ಎಲ್ಲರ ಜೊತೆಯಲ್ಲೂ ಕೂಡ ಉಸನೆಗೆ ನಗ್ತಾ ಇದ್ದೇ ಇದ್ದಾರೆ. ನಮಗೆ ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡುವಂತ ಪುಣ್ಯ ಪುರುಷರಾಗಿದ್ದಾರೆ. ಅಂತ ಅವರ ಮಹಾಮಹಿಮರ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರವೇ ಈ ಮಾಕನೂಡಿ ಕ್ಷೇತ್ರ. ಈ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. 58ನೇ ವರ್ಷದ ಈ ಪವಿತ್ರವಾದಂಥ ಭಗವಂತನ ಆರಾಧನೆ ನಮ್ಮ ವರ್ಣದ ಶೇಷಪ್ಪ ಶಾಸ್ತ್ರಿಗಳವರ ಮೊಮ್ಮಕ್ಕಳಾಗಿರ್ತಕ್ಕಂಥ ಗಣೇಶ್ ದೀಕ್ಷಿತ್ರವರ ಮತ್ತು ಅವರ ಸಹಪಾಠಿಗಳಿಂದ ಹೋಮ ಹವನಾದಿಗಳೆಲ್ಲವೂ ಕೂಡ ನಡೆದು, ಹಿರಿಕೆ ಮಕ್ಕಳ ಕುಣಿತ ಬೀರೇಶ್ವರ ಸ್ವಾಮಿಯ ಮಜ್ಜನ ಸೇವೆಯ ಸಂದರ್ಭದಲ್ಲಿ ನಡೆದು, ಇವತ್ತು 2 ಗಂಟೆಯಿಂದಲೇ ನಿರಂತರವಾದ ಪ್ರಸಾದ ವಿನಿಯೋಗ ಬಹಳವಾಗಿ ನಡೆದು 16,000 ಜನ ಪ್ರಸಾದವನ್ನು ಸ್ವೀಕರಿಸಿ ಯಾವ ಶನೇಶ್ವರ ಸ್ವಾಮಿಯ ಪವಿತ್ರವಾಗಿರ್ತಕ್ಕಂಥ ಒಂದು ಕಥಾಭಾಗವನ್ನು ಇವತ್ತು ನಾವು ಕೇಳಿ, ತದನಂತರ ಮುಕ್ತಾಯದ ಕಾರ್ಯಕ್ರಮ ಶನೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಅವರು ಮಾಡಿಕೊಂಡು ಹೋಗ್ತಿದ್ದಂತ ನಿಯಮದಂತೆ ಸಂಪ್ರದಾಯದಂತೆ ನಾವೆಲ್ಲರೂ ಕೂಡ ಬೆಳಗಿನ ಜಾವದಲ್ಲಿ ಅವರು ಉತ್ಸವವನ್ನು ನೋಡಿ ಗ್ರಾಮದಲ್ಲಿ ಅನಿಷ್ಟಗಳೆಲ್ಲ ದೂರವಾಗಿ ಶನೇಶ್ವರನ ಶಕ್ತಿ ನಮಗೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಯನುಂಡಿ ಮಲೈ ಮಾದೇಶ್ವರ ಕಂಸಾಳೆ ತಂಡದವರಿಂದ, ಬೀಸು ಕಂಸಾಳೆ ಮತ್ತು ಎಲ್ಲ ನಾದೇಶ್ವರ ವಿದ್ವಾಂಸರಿಂದ ಒಳ್ಳೆಯ ಮೆರವಣಿಗೆ ಕಾರ್ಯಕ್ರಮ. ಅದರ ಮಧ್ಯದಲ್ಲೇ ನಮ್ಮ ಇವತ್ತು ಭಗವಂತನ ಒಂದು ಪವಿತ್ರವಾದ ಕಥಾಶ್ರವಣವನ್ನು ಕೇಳೋದಕ್ಕೆ ನಮ್ಮ ಸುತ್ತಮುತ್ತಲ ನಾಡಿನ ಎಲ್ಲ ಭಕ್ತಿವಂತರು ಕೂಡ ಬಂದಿದ್ದಾರೆ. ಎಲ್ಲ ಆಸ್ತಿಕ ಮಹಾಶಯರೆಲ್ಲರೂ ಕೂಡ ಇವತ್ತೆಲ್ಲಿ ಸೇರಿದ್ದಾರೆ. ಈ ಭಗವಂತನನ್ನ ಅನಂತ ವರ್ಷಗಳ ಕಾಲ ಸೇವೆ ಮಾಡಿಕೊಂಡು ಬಹಳ ಚೆನ್ನಾಗಿದ್ದೀವಿ ಅನ್ನೋರೆಲ್ಲರೂ ಕೂಡ ಇಲ್ಲಿದ್ದಾರೆ. ಅವನ ಸೇವೆ ನಿರಂತರವಾಗಿ ನಡೆಯಲಿ ಅಂತ ಆ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ತಾ ಎಲ್ಲರೂ ಒಂದ್ಸಾರಿ ಜೋರಾಗಿ ಹೋಗಿ
ನನಗೋಸ್ಕರ ಅಲ್ಲ, ಭಗವಂತನ ಮುಂದೆ ಕೂತಿದ್ದೀರಾ, ಭಗವಂತನ ಕೂಗಿ. ಇಂದಿರಾ ರಮಣ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಮಾಕರುಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ, ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ, ಪುಟ್ಟಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ, ಭೋಗೇಗೌಡರ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ, ಸೋಮೇಶ್ವರ ಸ್ವಾಮಿ ಪಾದಕ್ಕೆ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಪರಿಹರ ಸುತಾನಂದ ಚಿತ್ತಮನೆಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಶನಿದೇವರ ಪಾದಕ್ಕೆ ಅಲ್ಲಿ ಕೂತಿರೋರ್ಗೆ ಒಂದ್ ಸೂರು ವಾಯಸೆ ಇಚ್ಚಿ ಬರ್ತಾ ಇಲ್ವಲ್ಲ, ಕೂಗಿ ಜೋರಾಗಿ ಒಂದ್ಸಾರಿ. ಯಾಕಂದ್ರೆ ಅಕ್ಕನ ಬಳಗದವರು ಒಂದ್ಸಾರಿ ಎಲ್ಲ ಬಾಯಿ ಬಿಟ್ರೆ ಒಂದೇ ಸಾರಿ ಶಬ್ದ ಹೆಂಗ್ ಬರ್ತದೆ, ಯಾಕಂದ್ರೆ ಎಲ್ಲ ಭಾಗ್ಯನೂ ಅವ್ರಿಗೆ ಕೊಟ್ಟವ್ರೆ, ಈ ಕೂಗ ಭಾಗ್ಯ ಅವ್ರಿಗಿಲ್ಲ ಅಂತಾನೆ ಅವರು ಕೂಗ್ತಾರೆ ಚೆನ್ನಾಗಿ. ಹೋಗಿ ಹೇ ಮಾತ್ಮಲ್ಲಯ್ಯ ಶನಿದೇವರ ಪಾದಕ್ಕೆ, ಮಾಕರುಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಹೊರೆಯೋ ಪಾಪ ವಿನಾಶ ಶ್ರೀಶ ಗೋವಿಂದ ಗೋವಿಂದ, ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ತಂದೆಯು ನೀನೇ, ತಾಯಿಯು ನೀನೇ, ತಂದಿದಾರ ಬಂಧುವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ಸುಂದರ ನಯನ ಚಂದಿರ ವದನ ಫಲಗೋವೆ ರಮಣ. ಸುಂದರ ನಯನ ಚಂದಿರ ವದನ ಫಲಗೋವೆ ರಮಣ. ತೋರೋ ನಿನ್ನೆಯ ಚರಣ ಸ್ವಾಮಿ. ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ದಾಸನ ಮೇಲೆ ಕೋಪ ಕದಗದೆಂದು ನಾ ಮಾಡಿದ ಪಾಪ. ದಾಸನ ಮೇಲೆ ಕೋಪ ಕದಗದೆಂದು ನಾ
ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ. ಗೋವಿಂದ 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 ದೇವರ ಪಾದಕ್ಕೆ ಗೋವಿಂದ ಗೋವಿಂದ ಆಕರಿಂದ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ 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 ಗೋವಿಂದ. ಸೇರುವೆ ನಾನಿನ್ನ ಪಾದಾರವಿಂದ ಕಲೆದು ದುಃಖದು ನಾಡು ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು. ಇವತ್ತಿನ ಪುಣ್ಯ ದಿವಸದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಇವತ್ತು ನೋಡೋಣ. ನಾವೆಲ್ಲರೂ ಕೂಡ ಅವನ ಸ್ಮರಣೆ ಮಾಡಿ ಕಥಾ ಪ್ರಾರಂಭದಲ್ಲಿ ಅವರೊಂದು ಗೀತೆ ಕೇಳ್ಕೊಂಡ್ರೆ ಅದನ್ನು ಹಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಮಾಕನುಂಡಿ ಕ್ಷೇತ್ರಾಧಿಪ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅವನ ಕರುಣೆ ಹೊಂದಿದ್ರೆ ಪ್ರತಿಯೊಬ್ಬರ ರಾಶಿಗೂ ಭಗವಂತ ಬರ್ತಾನೆ. ಕರುಣಾಮಯಿಯಾಗಿ ಬರಬೇಕು. ಕ್ರೂರನಾಗಿ ಬಂತು ಅಂದ್ರೆ ಅವನನ್ನು ತಡೆಯೋ ಶಕ್ತಿ ನಮಗೆಲ್ಲಿದೆ? ಈ ಬಾಳೆಪಟ್ಟ ತೆಗೆದ್ಬಿಡಿ, ಅಲ್ಲಿ ಕೂತಿರೋ ಇಂತಹ ಪವಿತ್ರವಾದಂಥ ಈ ಪುಣ್ಯ ದಿವಸದಲ್ಲಿ ಕೆಳಕಿಳಿಸ್ಬಿಡಿ. ನಮಗೆ ನಿಮಗೆಲ್ಲರಿಗೂ ಕೂಡ ಭಗವಂತ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲ ನಾಡಿನ ಎಲ್ಲ ಕಲಾವಿದರು, ಗಣ್ಯಾತೀತಿ ಮಹಾಶಯರು, ಗುರು ಹಿರಿಯರೆಲ್ಲರೂ ಕೂಡ ಇಲ್ಲಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಶನಿದೇವರ ಪಾದಕ್ಕೆ ಗೋವಿಂದ. ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಸಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ. ದೇವರ ಪಾದಕ್ಕೆ ಗೋವಿಂದ. ವೀರೇಶ್ವರ ಪಾದಕ್ಕೆ ಗೋವಿಂದ ಗೋವಿಂದ. ಸಿದ್ದರಾಮೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ಚಾಮುಂಡೇಶ್ವರಿ ಪಾದಕ್ಕೆ ಗೋವಿಂದ ಗೋವಿಂದ. ಬಸವೇಶ್ವರ ಪಾದಕ್ಕೆ ಗೋವಿಂದ ಗೋವಿಂದ. ಕನಕದಾಸರ ಪಾದಕ್ಕೆ ಗೋವಿಂದ ಗೋವಿಂದ. ರವಿನಂದನ ಮಗನುಂಡಿ ಒಡೆಯ ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 ಹೇಳಿ ಶನಿದೇವ 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 ಶನಿದೇವ. ಕರ್ಪೂರ ಪ್ರಿಯ ತುಳಸಿ ಪೂಜಿಮಾ ಕರ್ಪೂರ ಪ್ರಿಯ ತುಳಸಿ ಪೂಜಿಮಾ ಭಕ್ತೋದ್ಧಾರಕ ಮುಕುತಿ ನೀಡೋ ದೇವ. ಕರ್ಪೂರ ಪ್ರಿಯ ತುಳಸಿ ಪೂಜಿಮಾ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ. ರವಿನಂದನ ಮಾಕನುಂಡಿ ಒಡೆಯ ರವಿನಂದನ ಮಾಕನುಂಡಿ
ನುಳ್ಳಿ ಒಡೆಯ ನಂದನ ಶನಿದೇವ 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 ಕರುಣಾಪದನನೆ ದುರಿತಾನಿ ಭಾಗಣನೆ ಕರುಣಾಪದನನೆ ದುರಿತಾನಿ ಭಾಗಣನೆ ಜಗದೋದಾರಕನೆ ತಾರಾಮರ ನಿಜ ರೂಪನೆ ಕರುಣಾಪದನನೆ ದುರಿತಾನಿ ಭಾಗಣನೆ ಜಗದೋದಾರಕನೆ ತಾರಾಮರ ನಿಜ ರೂಪ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಮಾತನುಳ್ಳಿ ಒಡೆಯ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವ 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 ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಮಾಕರಂದಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ಭೋಗೇಗೌಡರ ಪಾದಕ್ಕೆ ಗೋವಿಂದ ಗೋವಿಂದ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ ರವಿಕುಮಾರವರ ಪಾದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಕೂಗೋರು, ಇನ್ನೂ ಕೆಲವು ಪುಣ್ಯಾತ್ಮರು ಪುಣ್ಯಾತ್ಕಿತಿರು ಕೂಗೆಲ್ಲ ಒಳ್ಳೆ ಗಂಟು ತಿನ್ಕೊಂಡಿರೋರು ಕೂತವ್ರೆ, ಕೆಲವರು ಕೂಗದೇ ಇದ್ರೂ ಚಿಂತೆ ಇಲ್ಲ. ಎಲ್ಲರ ಮನಸ್ಸಲ್ಲೂ ಕೂಡ ಭಕ್ತಿಯನ್ನು ಪರಮಾತ್ಮ ತುಂಬಿರಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಜ್ಯೋತಿ ಬೆಳಗುವಂತ ಒಂದು ಕಥೆಯನ್ನು ಇವತ್ತು ನಿರೂಪಣೆ ಮಾಡಿದ್ದಾರೆ ಪರಮ ಪೂಜ್ಯರು. ಇವತ್ತು ನಾವೆಲ್ಲರೂ ಕೂಡ ಅವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಈ ಪವಿತ್ರವಾದಂತಹ ಸುದಿನದಲ್ಲಿ ನಾವೆಲ್ಲರೂ ಕೂಡ ನಮ್ಮ ವಿಶ್ಕಂಠಣ್ಣನವರು ದಂಪತಿಗಳು ಇಲ್ಲಿಗೆ ಪರಮ ಭಕ್ತರು, ಅವ್ರು ಕೇಳಿಕೊಂಡಿರುವಂತ ಈ ಒಂದು ಗೀತೆಯನ್ನು ಹಾಡ್ತಾ ನಮ್ಮ ಈ ನೇರ ಪ್ರಸಾರದ ನೋಡಿ ಕೊಳ್ಳೇಗಾಲದವ್ರು ಯಾರೋ ಪುಟ್ಟಸ್ವಾಮಿ ಗುರುಗಳ ಮೇಲೆ ಒಂದು ಹಾಡಿ ಅಂತ ಕೇಳ್ತಾವ್ರೆ. ಯಾರೋ ಮಹೇಶ್ ಕೊಳ್ಳೇಗಾಲ ಅಂತ ಅವರು ಕೊಳ್ಳೇಗಾಲದವ್ರಂತ ಎಲ್ಲೆಲ್ಲಿದ್ದಾರೆ ನೋಡಿ ಭಗವಂತನ ಭಕ್ತರು. ಇಂತಹ ಪವಿತ್ರವಾದ ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಒಂದು ದಿವ್ಯ ಸಾನ್ನಿಧ್ಯಕ್ಕೊಳಗಾಗಿ ಅವರು ಕೇಳಿಕೊಂಡಿರುವಂತ ಒಂದು ನಾನು ನನ್ನದು ನನ್ನಿಂದಲೇ ಅಂತ ಮೆರೆಯುವುದು ಯಾವುದಿಲ್ಲ ಮಾನವ, ಪರಮಾತ್ಮನ ಭಕ್ತಿ ಒಂದೇ ನಮದು ಎಂಬತಕ್ಕಂಥದ್ದನ್ನ ಭಗವಂತ ನೋಡಿ ಏನೇ ಕೊಟ್ಟರೂ ಕೂಡ ನಾನು ಅನ್ನೋದನ್ನ ಅತಿ ಬೇಗ ನಾಶ ಮಾಡಿಬಿಡ್ತಾನಂತೆ. ಅವನ ಎದುರಿಗೆ ಯಾರು ನಾನು ಅಂತ ತಲೆ ಎತ್ತಿ ನಿಂತವ್ರು ಯಾರು ಇಲ್ಲ ಈ ಜಗತ್ಲಿ. ಆದ್ರೆ ತಲೆ ತಗ್ಗಿಸದವ್ರನ್ನ ಮಾತ್ರ ಯಾವತ್ತೂ ಕೈ ಬಿಡಲ್ಲ ಅವನು. ಅಂದ್ರೆ ಅರ್ಥ ಆಯ್ತಾ? ತಲೆ ಎತ್ತಿ ಮೆರೆದವ್ರನ್ನ ಯಾವತ್ತಿದ್ರು ಅವನು ಮಟ್ಟ ಹಾಕೋ ತನಕ ಕೆಳಗಿಳಿಯಲ್ವಂತೆ. ತಲೆ ತಗ್ಗಿಸಿ ಶರಣಾದವ್ರನ್ನ ಅವನು ಯಾವತ್ತೂ ಕೈ ಬಿಡಲ್ಲವಂತೆ. ನೋಡಿ ಪರಮಾತ್ಮ ಚಪ್ಪಾಳೆ ಹೊಡಿರ ಅವನ ಸನ್ನಿಧಾನದಲ್ಲಿ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಅದಕ್ಕೆ ಇವರು ಕೇಳಿಕೊಂಡಿರುವಂತ ಒಂದು ಗೀತೆ ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಥದಂತೆ ನಾನಯ್ಯ ಹಾಡಿಸೋ ಪುತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ನಿಂದೆಯ ಮರ್ಮವ ತಿಳಿಸಿದೆಯೋ ಅದೇ ಬಾಬಾ ನಾಶವಾಗಿತು ಇದೇ ನಿಜವಾಯಿತು ಅದೇ
ತಿಳಿಸಿದೆಯೋ ನಾನೇ ಬಾಬಾ ನಾಶವಾಯಿತು ಇದೇ ನಿಜವಾಯಿತು ಹೇ ದೇವಾ ಹೇಳಿದ ನೀತಿಯ ಕೇಳದೆ ಹೋದೆ ಸೇರಿದ ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ನಾನು ನಿತ್ಯ ನೀನು ಸಸ್ಯ ಒಳಗಿನ ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ ನಾನೇ ಬಾಬಾ ನಾಶವಾಗಿತು ಇದೇ ನಿಜವಾಯಿತು ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ ಕಾಲದ ಬಂದು ಮಾಯಂದಾಗ ಎಲ್ಲವೂ ಶೂನ್ಯ ಎಲ್ಲ ಶೂನ್ಯ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಬಾಬಾ ನಾಶವಾಗಿತು ಇದೇ ನಿಜವಾಯಿತು ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ ಅದೇ ಬಾಬಾ ನಾಶವಾಗಿತು ಇದೇ ನಿಜವಾಯಿತು ಹೇ ಕೃಷ್ಣ ಸಜದೇವಾ ಮಾರ್ಗಂಡಿ ಒಡೆಯ ಹೇ ಶನಿದೇವ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಬನ್ನಿ ಮಹಾಕಾಳೇಶ್ವರಿ ಪಾದಕ್ಕೆ ಗೋವಿಂದ ಗೋವಿಂದ ಆಂಜನೇಯ ದೇವರ ಗೋವಿಂದ ಗೋವಿಂದ ನೀಲಮಂಗಲ ಪಾದಕ್ಕೆ ಗೋವಿಂದ ಗೋವಿಂದ ಸಿದ್ದರಾಮೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ 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 ನೀವು ಕೂಗಬೇಡಿ, ಹಂಗೆ ಕೂತೀರಿ. ನಿಮ್ ದೇವ್ರು ಹಂಗೇ ಚೆನ್ನಾಗಿಟ್ಟಿರ್ಲಿ, ನಾವೇ ಕೂಗ್ಕತೀವಿ.
ಏನೋ ಒಂಥರ ಭಾಳ ಗಂಟು ತಿನ್ಕೊಂಡಿರೋರ ಕಣ ಕೂತಾರ, ಅದೇನಪ್ಪ ಅದೇನು ಕಷ್ಟ ಅದೇನು ಗೊತ್ತಿಲ್ಲ, ಒಟ್ಲೆ ಕೂಗ್ತಾ ಇಲ್ಲ, ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟವ್ರು ಅನ್ನಂಗದ. ದಿನ ಮುಂದೆ ಇದೇ ಪುರಾಣ ಆಯ್ತು ಅಂತ. ಆದರೂ ಕೂಡ ಎಲ್ಲರ ಮನಸ್ಸಿನ ಭಕ್ತಿ ತುಂಬಿರಲಿ ಅಂತ ಇವತ್ತಿನ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಕತೆ ನಮ್ಮ ಸಿದ್ದರಾಮೇಶ್ವರ ಗುಡ್ಡಪ್ಪನವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರ ಪಾದ ಪದ್ಮಗಳಿಗೂ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ವಿಷ್ಕಂಠಣ್ಣನವರು 501 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ. ನಮ್ಮ ಸಿದ್ದರಾಮೇಶ್ವರ ಗುಡ್ಡಪ್ಪನವರು ಪರಮ ಪೂಜ್ಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು 1001 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಸದಾ ಇರಲಿ ನಮಗೆ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಕೇಳ್ತಾ, ನೀವೆಲ್ಲ ಅಲ್ಲಿ ಮುಂದ್ಗಡೆ ಕೂತಿರೋರು ನಿಧಾನ ಕೊಡಿ, ಟೈಮ್ ಬೇಕಾದಷ್ಟದೆ. ಅದರಿಂದ ಪುಟ್ಟಮ್ಮನ ಮೇಲೆ ಇಲ್ಲೇ ಅವರು ಪುಟ್ಟಮ್ಮನಮ್ಮನವರೇ ಮೊದಲು ಬೋನಿ ಮಾಡೋರು, ಅವ್ರು ಮೊದಲೇ ಬಂದಾಗಲೇ ಸಿಕ್ಬಿಟ್ರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ತಾಯಿ. ಸುಮಾರು ನಿಮ್ಮ ತಾಯಿಯವರ ಕಾರ್ಯಕ್ರಮಕ್ಕೆ ಎಷ್ಟು ವರ್ಷ ಆಯಿತು? ಸುಮಾರು 19 ತುಂಬಿ 20 ವರ್ಷಗಳ ಕಾಲ ನಮ್ಮ ಪುಟ್ಟಸ್ವಾಮಿ ಅವರು ನಮ್ಮನ್ನು ಬೆಳೆಸ್ತವರು. ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳೆಲ್ಲ ಕೂಡ ಹೋಗಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ಅವರ ಆಶೀರ್ವಾದ, ಅವರು ಚಪ್ಪಾಳೆ ಹೊಡೆರಿ ಒಂದು ಅವರ ಪಾದಕ್ಕೆ. ನಮ್ಮ 16 ಪುಟ್ಟಮ್ಮನಮ್ಮ ಸುಮಾರು 20 ವರ್ಷದಿಂದ ಈ ತಾಯಿನೇ ಬೋನಿ ಮಾಡೋದು. ಇವತ್ತು ಅವರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ 50-20 ಪುಟ್ಟಮ್ಮನಮ್ಮ ಎಲ್ಲ ರೈಟ್ಗಳು ಜಾಸ್ತಿ ಆಗ್ಬಿಟ್ಟವ ಅಂತ 200ಕ್ಕೆ ಬಂದವಳೆ. ಅದರಿಂದ ಗುರುಮಲ್ಲೇಶ್ವರರಿಗೆ ಪುಟ್ಲಿಂಗಮ್ಮ ಮೊಸರನ್ನ ಕೊಟ್ಟ ಹಾಗೆ ಶಬರಿಮಲೆ ಅಯ್ಯಪ್ಪನಿಗೆ ಶಬರಿ ದೇವಿ ಎದುರಿಗಾಗಿ 18 ಸುತ್ತು ಸುತ್ತಿ ನಮಿಸಿದ ಹಾಗೆ ಇವತ್ತು ನನ್ನ ಈ ಒಂದು ತಾಯಿಯ ಸ್ವರೂಪದಲ್ಲಿ ಪುಟ್ಟಮ್ಮನಮ್ಮನವರು ನಮಗೆ ಬಹುಮಾನ ಕೊಟ್ಟಿರುವ ಸಂದರ್ಭದಲ್ಲಿ ನಮ್ಮ ಗುಡ್ಡಪ್ಪನವ್ರನ್ನ ನಾವು ಬೀಳ್ಕೊಡ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರ ಆಗೋಣ ಅಂತ ಎಲ್ಲರೂ ಕೂಡ ಬಂದಿರುವ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಗವಂತನಲ್ಲಿ ಶರಣಾಗತನಾಗಿ ಭಗವಂತನ ಪುಣ್ಯ ಕಥೆಯನ್ನ ಕಾರ್ಯಕ್ರಮವನ್ನು ಕೇಳಬೇಕು. ಅದಕ್ಕೆ ಮುಂಚೆ ನಮ್ಮ ಪುಟ್ಟಸ್ವಾಮಿ ಗುಡ್ಡಪ್ಪನವ್ರನ್ನ ಒಂದ್ಸಾರಿ ಕೊಂಡಾಡ್ತಾ ಹೂಮಾಲೆ ಹಾಕ್ಬಿಡಿ ಮೊದಲು. ಇವತ್ತು ನಮ್ಮ ಪರಮ ಪೂಜ್ಯ ಬಪ್ಪ ಪುಟ್ಟಸ್ವಾಮಿ ಗುಡ್ಡಪ್ಪನವ್ರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನು ಆಡುವುದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವರ ಸ್ಮರಣೆಯನ್ನು ಮಾಡ್ತಾ ಅವರ ನೆನಪು ಸದಾ ಇರಲಿ, ಅವರದೊಂದು ಮೂರ್ತಿಯನ್ನೇ ಇಲ್ಲಿ ಮಾಡಿಸ್ಬೇಕು ಅಂತ ನಾನು ರವೇಣವರ ಹತ್ರನೂ ಕೇಳಿಕೊಂಡೆ. ಅವರ ಹೆಸರು ಚಿರಾಯುವಾಗಿರಲಿ, ಅವರ ಮೂರ್ತಿ ಒಂದು ಇಲ್ಲಿ ಪ್ರತಿಷ್ಠಾಪನೆ ಆಗಲಿ ಅಂತ ಭಕ್ತಿಯಿಂದ ನಾವೆಲ್ಲರೂ ಕೂಡ ಕೇಳ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಅವರ ಕೃಪೆಗೆ ಪಾತ್ರ ಆಗೋಣ. ಏಕೆಂದರೆ ಆ ಒಂದು ಪವಿತ್ರವಾದ ಸ್ಥಳದಲ್ಲಿ ಅವರ ಮೆರೆಸಿದಂಥ ಒಂದು ಪುಣ್ಯ ಕಾರ್ಯಗಳು ನಾಟಕದಲ್ಲಿ ಅಭಿನಯ ಮಾಡಿದ್ರೆ ನೋಡಿ, ಅವ್ರ ಮಗರಿಗೂ ಅದೇ ಕೂಡ ಶಕ್ತಿಯನ್ನು ಭಗವಂತ ಕೊಟ್ಟವನೇ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಜೊತೆಯಲ್ಲೂ ಕೂಡ ಮಗುವಿನಿಂದಿಡಿದು ದೊಡ್ಡವರ ಜೊತೆ ಎಲ್ಲರ ಜೊತೆಯಲ್ಲೂ ಕೂಡ ಸಹಬಾಳ್ವೆಯಿಂದ ಸಹನೆಯಿಂದ ಭಗವಂತನನ್ನ ಕಣ್ತುಂಬಿ ಕಾಣ್ತಾ ಇದ್ದಂಥ ಮಹಾಪ್ರಭು ನಮ್ಮ ಪುಟ್ಟಸ್ವಾಮಿಯವರು. ಅವರು ಇಲ್ಲಿ ನಮ್ಮ ಬಿಟ್ಟು ಹೋಗಿದ್ದಾರೆ ಅಂದರೆ ಯಾರು ನಂಬಕ್ಕೆ ಆಗಲ್ಲ. ಅಂಥ ಒಂದು ಪುಣ್ಯ ಪುರುಷರಾಗಿರ್ತಕ್ಕಂಥ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಅವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಒಂದು ಕೊಂಡಾಡುವ ಗೀತೆಯನ್ನು ಆಡ್ತಾರೆ. ಶಶಿದೇವನ ಹೊತ್ತು ಮೆರೆದ ಪುಟ್ಟಸ್ವಾಮಿ ಗುಡ್ಡಪ್ಪನವರೇ, ಭೋಗೇಗೌಡರ ಮಗನಾಗಿ 50 ವರ್ಷಗಳ ಕಾಲ ಭಗವಂತನ ಮೆರೆದ ಮಾಕನಲ್ಲಿ ಪುಟ್ಟಸ್ವಾಮಿ ಗುಡ್ಡಪ್ಪನವರೇ.
ನಿಮಗೆ ಶರಣು ಶರಣಾರ್ಥಿ. ನಿಮ್ಮ ಭಕ್ತರೆಲ್ಲ ನಿಮಗಾಗಿ ಕಾದಿಹರು. ಮನೆಯೆಲ್ಲ ಬರಿದು ಮಾಡಿ ಎಲ್ಲರ ಕಣ್ಣಲ್ಲಿ ನೀರಿಟ್ಟು ಸ್ವರ್ಗವ ಸೇರಿದ ಪುಟ್ಟ ಸ್ವಾಮಿ ಪುಟ್ಟಪ್ಪನವರೇ. ಅಯ್ಯೋ ಜನರ ಹೆಗಲಿನಲ್ಲಿ ಮಗನದಿ ಗ್ರಾಮದ ಬೀದಿಯಲ್ಲಿ. ನಾಲ್ಕು ಜನರ ಹೆಗಲಿನಲ್ಲಿ ಮಗನದಿ ಗ್ರಾಮದ ಬೀದಿಯಲ್ಲಿ. ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಮೆರವಣಿಗೆ. ಸ್ವಾಮಿ ಪುಟ್ಟಪ್ಪನ ಮೆರವಣಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಮಗನದಿ ಕ್ಷೇತ್ರದ ಬೀದಿಯಲ್ಲಿ. ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಮನಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಗುರುವೇ ಪುಟ್ಟ ಸ್ವಾಮಿಯವರೇ. ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಒಳಗೆ. ನಡೆದಾಡಿದ ದೇವರು ನೀವಾಗಿ ಎಲ್ಲರ ಬಿಟ್ಟು ಹೋದಿರಾ ಪುಟ್ಟ ಸ್ವಾಮಿಯವರೇ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಒಳಗೆ. ಮಗನದಿ ದೇವಸ್ಥಾನದ ದೀಪ ಆಲಿದೋಯಿತಲ್ಲೋ ಈ ಶಿವನೇ. ಮಗನದಿ ದೇವಸ್ಥಾನದ ದೀಪ ಆಲಿದೋಯಿತಲ್ಲೋ ಓ ಶಿವನೇ. ನಾಲ್ಕು ಜನರ ಹೆಗಲಿನಲ್ಲಿ ಮಗನದಿ ಗ್ರಾಮದ ಬೀದಿಯಲ್ಲಿ. ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟಪ್ಪನವರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಪುಟ್ಟ ಸ್ವಾಮಿಯವರೇ. ಭಕ್ತರೆಲ್ಲರೂ ಬಂದವರೇ ಬಹಳ ದುಃಖವಾದವರೇ.
ಗುಡ್ಡಪ್ಪನವರೇ ಸ್ವರ್ಗದಲ್ಲಿ ನಿರ ಗುಡ್ಡಪ್ಪನವರೇ ಭಕ್ತರೆಲ್ಲರೂ ಬಂದವರೇ ಬಹಳ ದುಃಖವ ಪಟ್ಟವರೇ ನಿಮ್ಮ ಪೂಜೆಯ ಮಾಡವರೇ ಕೈ ಮುಗಿದು ಕಣ್ಣಿನ ನೀರ ತಂದವರೇ ನಿಮ್ಮ ಪೂಜೆಯ ಮಾಡವರೇ ಕೈ ಮುಗಿದು ನಿಮ್ಮ ಬೇಯವರೇ ನಾವು ಜನರ ಹೆಗಲಿನಲ್ಲಿ ಮಗದಲ್ಲಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿ ಗುಡ್ಡಪ್ಪನ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಕೊನೆಗಳಿಗೆ ನಾವು ಜನರ ಹೆಗಲಿನಲ್ಲಿ ಅಯ್ಯೋ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರಲು ಒಳಗೆ ಪುಟ್ಟ ಸ್ವಾಮಿ ಗುಡ್ಡಪ್ಪನವರೇ ಆ ಸಾವು ನಿಮ್ಮನ್ನು ಬಿಡಲಿಲ್ಲವೇ ದೇವಾ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರಲು ಒಳಗೆ ದೇವರಾಯನ ಭೂಮಿಗೆ ಬಂದ ಸರಿಯಾದ ಮರವನ್ನು ಬೆಳೆದಿ ದೇವರಾಯನ ಭೂಮಿಗೆ ಬಂದ ಸರಿಯಾದ ಮರವನ್ನು ಬೆಳೆದಿ ನಾಲ್ಕು ಜನರ ಹೆಗಲಿನಲ್ಲಿ ಮಗನ ಕ್ಷೇತ್ರದ ಬೀದಿಯಲ್ಲಿ ನಾಲ್ಕು ಜನರ ಹೆಗಲಿನಲ್ಲಿ ಮಗನ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಮಗನ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಮೆರವಣಿಗೆ ಮೆರವಣಿಗೆ ನಮ್ಮ ಪುಟ್ಟ ಸ್ವಾಮಿಯವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಪುಟ್ಟ ಸ್ವಾಮಿ ಗುಡ್ಡಪ್ಪನವರೇ ಅಯ್ಯೋ ಗುರುವೇ ಅಯ್ಯೋ ಪುಟ್ಟ ಸ್ವಾಮಿ ಗುಡ್ಡಪ್ಪನವರ ಪಾದಕ್ಕೆ ಗೋವಿಂದ ಗೋವಿಂದ ಮಾಕಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ಅವರ ನೆನಪು ಹಾಗೇ ಹೋಗ್ತಾ ಇರಲಿ. ಅವರು ತೋರಿಸ್ಕೊಟ್ಟ ದಾರಿ ಅವರ ಸುಪುತ್ರರು ಕೂಡ ಎಡಬಿಡದೆ ಮಾಡ್ತಿದ್ದಾರೆ. ನನಗೆ ಅವರು ಒಲ್ಲಿ ಕೊಟ್ಟು ಪಂಚೆ ಕೊಟ್ಟು ಕಾರ್ಯಕ್ರಮ ಮಾಡಿಸ್ಬೇಕು ಪ್ರತಿ ವರ್ಷ. ಅದನ್ನು ಅವರ ಮಕ್ಕಳು ಕೂಡ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅವ್ರ ನೆನಪು ಎಂದೆಂದೂ ಇಲ್ಲೇ ಇದೆ. ಹೀಗೆ ಅದು ಶಾಶ್ವತವಾಗಿ ಹೋಗಲಿ. ನಾವೆಲ್ಲರೂ ಕೂಡ ಸುಮಾರು 20 ವರ್ಷಗಳ ಕಾಲ ವರ್ಷಕ್ಕೆ 2 ಕಾರ್ಯಕ್ರಮಗಳಾಗೆ ಇನ್ನು ಉಳಿದ ಕಾರ್ಯಕ್ರಮಗಳ ಜೊತೆಯಲ್ಲಿ ಅವರು ಸುಮಾರು 100 ಕಾರ್ಯಕ್ರಮಗಳನ್ನು ನಮ್ಮ ನೋಡಿ ಹರಿಸಿದವರು.
ಶಬರಿಮಲೆಗೆ ಅದೆಷ್ಟೋ ಸಾರಿ ಎಷ್ಟೋ ಭಕ್ತರನ್ನ ಕರ್ಕೊಂಡೋಗಿ ದರ್ಶನ ಕೊಟ್ಟವರು, ಮೂಡಲಗಿರಿ ಮಲೆ ಮಾದೇಶ್ವರನ ಪವಿತ್ರವಾಗಿರ್ತಕ್ಕಂಥ ಸೇವೆಯನ್ನು ಬಿಡದೆ ಮಾಡಿದವರು. ಆ ದೇವರ ಕೆಲಸ ಅಂದ್ರೆ ನಗನಗುತ್ತಾ ಸನ್ಮುಖರಾಗಿ ಮಾಡ್ತಿದ್ದವರು. ಇವತ್ತು ಅವರ ಸುಪುತ್ರ ರವಿಕುಮಾರ್ ಅವರಿಗೂ ಕೂಡ ಶಕ್ತಿ ಕೊಡಲಿ. ಅವರು ಕೊಡೋ ಹಾಗೆ ನನಗೆ ಬಟ್ಟೆ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಇವತ್ತು ನಮಗೆಲ್ಲ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ಇಲ್ಲಿ ಕೂತಿರೋ ನಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಮಗುವಿನಿಂದ ಹಿಡಿದು ದೊಡ್ಡವರಾಗಿರೋ ಎಲ್ರಿಗೂ ಒಂದೊಂದು ನೋವು ಚಿಂತೆಯನ್ನು ಭಗವಂತ ಕೊಟ್ಟೇ ಇದ್ದಾನೆ, ಕಟ್ಟಿಟ್ಬಿಟ್ಟವನೇ, ಯಾರಿಗೂ ಬಿಟ್ಟಿಲ್ಲ ಅದು. ಆದ್ರೆ ನಾವೆಲ್ಲರೂ ಕೂಡ ಅವನ ಸನ್ನಿಧಾನದಲ್ಲಿದ್ದೀವಲ್ಲ, ಭವದ ಕಷ್ಟಗಳನ್ನು ದೂರ ಮಾಡಿ ಬೆಟ್ಟದಾಗ ಬರೋ ಕಷ್ಟಗಳನ್ನ ಹುಲ್ಲನಾಗಿ ಕರಗಿಸಿ ಆ ಭಗವಂತ ನಮ್ಮೆಲ್ಲರಿಗೂ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡ್ಲಿ ಅಂತ ಇವತ್ತು ಈ ಕಾರ್ಯಕ್ರಮಕ್ಕೊಂದು ಸ್ವಾಗತವನ್ನು ಬಯಸ್ತಾ ವಿಕ್ರಮರಾಜನ ಕಥೆಯನ್ನು ಕೇಳೋಣ. ಹೆಣ್ಣು ಮಕ್ಕಳಿಗೆಲ್ಲ ಅರಿಶಿನ ಕುಂಕುಮ ಹೂ ಕೊಡ್ತಾರೆ ಕಥೆಯಲ್ಲಿ, ಬಹಳ ಶುಭ ಇವತ್ತು. ಇದಲ್ಲದೆ ಮಹಾಪವಿತ್ರವಾಗಿರ್ತಕ್ಕಂಥ ಶಿಶಿರ ಋತುವಿನ ಯಾವ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸ ಮಹಾಶಿವರಾತ್ರಿಯ ಮುಂದಿನ ಬುಧವಾರ 58 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡ್ಬಂದಿರೋ ಕಾರ್ಯಕ್ರಮ ಇದು ಮಹಾಶಿವರಾತ್ರಿಯ ಪುಣ್ಯ ಕಾರ್ಯಕ್ರಮ. ಇವತ್ತು ಇದನ್ನು ನಮ್ಮ ಭೋಗೇಗೌಡರ ಕಾಲದಿಂದಲೂ ನಮ್ಮ ಪುಟ್ಟಸ್ವಾಮಿ ಗುಡ್ಡಪ್ಪನವರ ಕಾಲದಿಂದಲೂ ಮುಂದಿನ ಕಾಲಕ್ಕೂ ಕೂಡ ಮಾಡ್ಕೊಂಡು ಹೋಗ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ ಅಂತ ಅವರ ಪಾದ ಪದ್ಮಗಳಿಗೆ ಒಂದು ಚಪ್ಪಾಳೆಯನ್ನು ಹೊಡಿತಾ ಗುರುಗಳ ಪಾದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಮ್ಮ ಪೂಜ್ಯರಿಗೆ ಮೊದಲು ಗೌರವ ಸಮರ್ಪಣೆಯನ್ನು ಮಾಡ್ತಾ ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಜೊತೆಗೆ ಅವರಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇನ್ನು ನಮ್ಮ ತಂಡದವರಿಗೆ, ನಾದ ಸಂಗಮ ತಂಡದವರಿಗೆ, ನಮ್ಮ 3 ತಂಡಗಳನ್ನು ಬೆಳೆಸಿದವರು, ಆಶೀರ್ವದಿಸಿದವರು, ಇವತ್ತು ಎಲ್ಲ ಗುರು ಹಿರಿಯರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ನಮ್ಮ ತಬಲಾ ವಿದ್ವಾಂಸರಾಗಿ ಕೊಳ್ಳೇಗಾಲದ ಎಸ್ ವೆಂಕಟೇಶ್ ಅವರ ಸುಪುತ್ರರಾಗಿರ್ತಕ್ಕಂಥ ಕಾರ್ತಿಕ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ವತಿಯಿಂದ ಸ್ವಾಗತವನ್ನು ಬಯಸ್ತಾ, ಲೋಕೇಶ್ ಅವರಿಗೂ ಕೂಡ ತಾಳವಾದ್ಯ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಗುರುಕುಮಾರ್ ಅವರು ಕೀಬೋರ್ಡ್ ವಾದಕರಾಗಿ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇನ್ನು ಹಿರಿಯ ಕಲಾವಿದರಾದಂಥ ಜಗದೀಶ್ ಅವರು ರಿದಮ್ ಪ್ಯಾಡ್ ಕಲಾವಿದರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ನಮ್ಮ ರಂಗಭೂಮಿ ಕಲಾವಿದರಾದಂಥ ಬುಗುತ್ಕಳ್ಳಿ ಮಹಾದೇವರವರು, ಮಂಟಕಳ್ಳಿ ನಂಜುಂಡಸ್ವಾಮಣ್ಣವರು, ಎಲ್ಲ ಗುರು ಹಿರಿಯರು ಕೂಡ ಇವತ್ತಿಲ್ಲಿ ಸೇರಿದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ತನುಮನ ಧನಗಳನ್ನು ಪರಮಾತ್ಮನಿಗೆ ಸಮರ್ಪಿಸೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಹನಿ ಹನಿಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಬಳ್ಳ ಅಂತ ದೊಡ್ಡವರು ಹೇಳಿರುವಂತೆ ಇವತ್ತು ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ನಮ್ಮ ಪುಟ್ಟಸ್ವಾಮಿ ಗುಡ್ಡಪ್ಪನವರ ಮನೆತನದವರಿಗೆಲ್ಲರಿಗೂ ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಅವರ ಎಡಭಾಗದಲ್ಲಿ ಬಲಭಾಗದಲ್ಲಿ 10 ಜನ ಯುವಕರು ಇವರ ಕಾರ್ಯಕ್ರಮಗಳಿಗೆ ನಿನ್ನೆ ಮೊನ್ನೆಯಿಂದಲೂ ಕೂಡ ಬಹಳ ಶ್ರಮಪಟ್ಟು ನೋಡಿ ಈಗಲೂ ಕೆಲಸ ಕಾರ್ಯ ನಡೀತಾ ಇದೆ ಅವರಿಂದ. ಅವರು ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿರ್ತಕ್ಕಂಥ ಕೈಗಳು, ಕಂಡು ಕಾಣದೆ ಮಾಡತಕ್ಕಂಥ ಸೇವೆಯನ್ನ ಆ ಕೈಗಳಿಗೆ ಇನ್ನೂ ಶಕ್ತಿಯನ್ನು ಭಗವಂತ ಹೆಚ್ಚಾಗಿ ಕೊಡಲಿ ಅಂತ ಇನ್ನು ಅನೇಕ ಜನನ ನೆಚ್ಚಿನ ಎಲ್ಲ ಗುರು ಹಿರಿಯರಲ್ಲೂ ಪ್ರತಿ ವಾರಗಳಲ್ಲೂ ಬಂದು ಈ ಒಂದು ಸ್ವಾಮಿಯ ಸನ್ನಿಧಾನದಲ್ಲಿ ಭಗವಂತನ ಸೇವೆಯನ್ನು ಅದೆಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಚೆನ್ನಾಗಿದ್ದಾರೆ ನಾಯಕರೇ ಅಂದರೆ ತುಂಬ ಚೆನ್ನಾಗಿದ್ದೀವಿ ಅಂತಾರೆ, ಅಲ್ಲಿಗೆ ಭಗವಂತ ಅವರ ಸೇವೆ ಮಾಡಿದಷ್ಟು ಅವ್ರನ್ನ ಚೆನ್ನಾಗಿಟ್ಟಿದ್ದಾನೆ. ಬಹಳ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರಲ್ಲ, ಡಾಕ್ಟರ್ ಇಲ್ಲ ಅನ್ನೋದು ಹೊಂಟವನು. ದೊಡ್ಡ ದೊಡ್ಡ ಹುದ್ದೆಗಳನ್ನು ಭಗವಂತ ಕೊಟ್ಟಿದ್ದಾನೆ, ದೊಡ್ಡ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮಗೂ ನಿಮಗೂ ಕೂಡ ಶಕ್ತಿಯನ್ನ ಭಗವಂತ ಕರುಣಿಸ್ಲಿ. ನಮ್ಮಲ್ಲಿ ಒಂದು ಅರ್ಕೆಯನ್ನು ಭಗವಂತನಲ್ಲಿ ಒಂದು ನಿವೇದನೆ ಮಾಡ್ಕೊಂಡು ನಾವು ಕೂತ್ಕೋಬೇಕು. ಭಗವಂತ ಅಂದರೆ ಮೈಸೂರು ಅರಮನೆ ಕೇಳಬಾರ್ದು, ಕೇಳ್ತೀನಿ ಅಂತ ಬಹಳ ಓವರ್ ಆಗೋಯ್ತದೆ ಅದು.
ನಾವು ಕೇಳೋದನ್ನ ಭಗವಂತನಲ್ಲಿ ಕೇಳಬೇಕು. ಪ್ರತಿಯೊಬ್ಬರಿಗೂ ಒಂದು ಚಿಂತೆ ನೋವು ಅನ್ನೋದು ಇದ್ದೇ ಇರುತ್ತಲ್ಲ. ನಮಗೆ ಒಂದೊಂದು ರೀತಿ, ಈಗ ನಾವು ಕೂತು ನಮ್ಗೊಂಥರ ಚಿಂತೆ. ಭಗವಂತ ನಮ್ಗೊಂದು ಶಕ್ತಿ ಕೊಡು ಅಂತ ನಾನು ಕೇಳ್ಕೊತೀನಿ. ನೀವೇನು ಕೇಳಬೇಕು? ಭಗವಂತ ನಮ್ಮ ಜೀವನದಲ್ಲಿ ಹಿಡಿದಿರುವ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೀಲಿ. ಭಗವಂತ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡು. ನನ್ನ ಮಕ್ಕಳಿಗಿಂತ ಕಾಯಿಲೆ ಬಂದಿದೆ, ಆ ಕಾಯಿಲೆವನ್ನು ದೂರ ಮಾಡು. ಜೀವನದಲ್ಲಿ ನನ್ನ ಮಗಳಿಗಿಂತ ತೊಂದರೆ ಆಗಿದೆ, ನನ್ನ ಮಕ್ಕಳಿಗಿಂತ ತೊಂದರೆ ಆಗಿದೆ, ನನ್ನ ತಾಯಿಗಿಂತ ನೋವಿದೆ, ಇದೇನೇನೋ ಚಿಂತೆಗಳನ್ನು ದೂರ ಮಾಡುವಂತ ನಾವು ಭಗವಂತನಲ್ಲಿ ಕೇಳ್ತೀವಲ್ಲ, ಅದೊಂದೇ, ಇನ್ನೇನು ಅಲ್ಲ. ಅದನ್ನೇ ಅವನು ಪರಿಹಾರ ಮಾಡೋದು. ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ, ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ಗೋವಿಂದ, ಪೂಜಿಪುರ ಪಾದಕ್ಕೆ ಗೋವಿಂದ, ಗೋವಿಂದ. ಉಗೇ ಬಾಯಿ ಮಲ್ಲಯ್ಯ, ಗೇ ಉಗೇ ಬಾಯಿ ಮಾರ, ಗೇ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಹರಿಹರ ಸುತಾನಂದ ಚಿತ್ತರಣಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅವರಿಗೆ ಇಷ್ಟವಾದಂತಹ ಒಂದು ಅಯ್ಯಪ್ಪ ಸ್ವಾಮಿಯ ಗೀತೆಯನ್ನು ಆಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಭಗವಂತ ಅವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯಕ್ರಮದಲ್ಲಿ ಭಕ್ತಿಯಿಂದ ಬೇಡ್ತಾ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಪ್ರಭೋ ಪಂಪಾವಾಸ ಶಬರಿಗಿರೀಶ ಅಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಕೇಳಲಾರೆ ಸ್ವಾಮಿ, ಮುಂದೆ ಒಂದು ಮಾತು ಹೇಳು ಸ್ವಾಮಿ. ಬೇರೇನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಶರಣು ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ನನ್ನ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ. ಸಿರಿಯು ಬೇಕು ಎನ್ನಲಾರೆ, ಸುಖವ ನಾನು ಬೇಡಲಾರೆ, ಪದವಿಯಾಸೆಯಿಲ್ಲ ನನ್ನ ಸ್ವಾಮಿ. ಬೇರೆಯೇನು ಕೇಳಲಾರೆ ಸ್ವಾಮಿ, ಒಂದು ಮಾತು ಹೇಳು ಸ್ವಾಮಿ. ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಭಕ್ತಿ ಬೇಕು ಎನ್ನಲಾರೆ, ಮುಕ್ತಿಯನ್ನು ಕೇಳಲಾರೆ, ಬೇರೆ ನೂರು ಆಸೆಯಿಲ್ಲ ಸ್ವಾಮಿ ಅಯ್ಯಪ್ಪ. ಶರಣಂ ಶರಣಂ ಅಯ್ಯಪ್ಪ. ಭಕ್ತಿ ಬೇಕು ಎನ್ನಲಾರೆ, ಮುಕ್ತಿಯನ್ನು ಕೇಳಲಾರೆ, ಬೇರೆ ನೂರು ಆಸೆಯಿಲ್ಲ ಸ್ವಾಮಿ. ಬೇರೆಯೇನು ಕೇಳಲಾರೆ ಸ್ವಾಮಿ,
ಮುಂದೆ ಒಂದು ಮಾತು ಹೇಳು ಸ್ವಾಮಿ ಶರಣ ಅಯ್ಯಪ್ಪ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಅಯ್ಯಪ್ಪ ಸ್ವಾಮಿ ಶರಣ ಅಯ್ಯಪ್ಪ. ಹಿರಿಯಲ್ಲಿರುವ ಅರಿವ ನದಿಗೆ ಕಡಲ ಮೋಹ ಇರುವ ಹಾಗೆ ಎಲ್ಲೋ ಇರುವ ನನ್ನ ಮನೆಗೆ ಇಂದು ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ. ಹಿರಿಯಲ್ಲಿರುವ ಹರಿವ ನದಿಗೆ ಕಡಲ ಮೋಹ ಇರುವ ಹಾಗೆ ಎಲ್ಲೋ ಇರುವ ನನ್ನ ಮನೆಗೆ ಇಂದು ನಿನ್ನ ಕಾಣದವರ ಏಕೆ ಬಂತು ನಿನ್ನ ಕಾಣದವರ ಏಕೆ ಬಂತು ಬೇಡ ಏನು ಕೇಳಲಾದ ಸ್ವಾಮಿ ಮುಂದೆ ಒಂದು ಮಾತು ಹೇಳು ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಗೆ ಬರ್ತಾ ನಮ್ಮ ರವಿ ಅಣ್ಣನವ್ರಿಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಚಪ್ಪಾಳೆ ಹೊಡೆಯೋದ್ರ ಜೊತೆಗೆ ಕೋರ್ತಾ ಇರ್ಲಿ. ಈ ವಾರದಲ್ಲಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದ್ರೆ ಈ ಕಾರ್ಯಕ್ರಮದ ಒಂದು ದಿಶೆಯಲ್ಲಿರ್ತಕ್ಕಂಥ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಶೈರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇನ್ನು 3 ದಿವಸ ಆಗೋಲ್ಲ ಎಲ್ಲ ಸರಿಯಾಯ್ತದೆ ಅಂತ ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ನೋಡಿ ಅವ್ರು ಯಾರೋ ಆಗ್ಲಿ ಈಗಲೇ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ್ತಾವ್ರೆ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಆ ಶನೇಶ್ವರ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಅವ್ರದ್ದು ಗೀತೆ ಆಮೇಲೆ ಆಡ್ತೀನಿ ಹುಟ್ಟುಹಬ್ಬದ ಗೀತೆಯನ್ನು, ಯಾಕಂದ್ರೆ 12 ಗಂಟೆ ತುಂಬೋಲಿ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮೆಲ್ಲರಿಗೂ ರಾಜಾ ವಿಕ್ರಮ ಅಥವಾ ಶನಿ